ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ನೆನ್ನೆ ವಿಡಿಯೋನೇ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದೆ. ಸೊ ಅದೇ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇರ್ಮುಡಿ ದಿನದ್ದು ಅಂದರೆ ಜನವರಿ 4ನೇ ತಾರೀಕಿನ ವಿಡಿಯೋನ ನಾನು ಜನವರಿ 29ಕ್ಕೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಬೆಳಗಿನ ಜಾವ 3:30 4 ಗಂಟೆ ಆಗಿತ್ತು. ತಿಪ್ಟೂರಿಗೆ ಹೋಗ್ತಾಯಿದ್ದೀವಿ ನಾನು, ನಮ್ಮ ಅಣ್ಣನ ಮಕ್ಕಳು ಮತ್ತು ಶಿವು ಅವರು. ಏನಕ್ಕಪ್ಪ ಅಂತಂದರೆ ಅಯ್ಯಪ್ಪ ಸ್ವಾಮಿಗಳಿಗೆ ಹಾಕ್ಲಿಕ್ಕೆ ನಮಗೆ ಹೂನಾರ ಬೇಕಾಗಿತ್ತು. ಅರಸೀಕೆರೆಗಿಂತ ತಿಪ್ಟೂರು ಬೆಟ್ಟರು ಹೋಲ್ಸೇಲಲ್ಲೆಲ್ಲ. ಅದಕ್ಕೋಸ್ಕರ ನಮಗೆ ಸುಮಾರು ಒಂದು 50 ಹೂನಾರ ಬೇಕಾಗಿತ್ತು. ಅದಕ್ಕೋಸ್ಕರ ತೊಗೊಂಡು ಬರೋಕ್ಕೆ ಅದೇ ಸರಿಯಾದ ಒಂದು ಜಾಗ ಅಂದ್ಕೊಂಡು ಅಲ್ಲಿಗೆ ಹೊರಟ್ವಿ. ಎಲ್ಲರೂ ತಿಪ್ಟೂರಲ್ಲೇ ತೊಗೊಳ್ಳೋದು, ಅದು ಬಿಟ್ಟರೆ ಬೆಂಗಳೂರಲ್ಲಿ ತೊಗೋತಾರೆ. ನೋಡಿ ಎಲ್ಲ ಕಡೆ ವಿಚಾರಿಸಿದ್ವಿ. ನಮಗೆ ಫಸ್ಟ್ ಸ್ಟಾರ್ಟಿಂಗ್ ಹೋದ ತಕ್ಷಣವೇ ಇವ್ರ ಹತ್ರ ಮಾತಾಡಿದ್ವಿ. ಅವರು ಪರವಾಗಿಲ್ಲ, ಅವರು ಮಾತಾಡೋ ರೀತಿ ಮತ್ತು ಬೆಳಗ್ಗೆನೇ ಒಂದು ಸ್ವಲ್ಪನೂ ಕಿರಿಕಿರಿ ಇಲ್ದಂಗೆ ನಾವು ಕೇಳಿದ ಪ್ರೈಸಿಗೆ ನಗ್ನಗ್ತಾನೆ ವ್ಯಾಪಾರ ಮಾಡಿದ್ರು. ಸೊ ಹಾಗಾಗಿ ನಾವು ಹೂನಾರಗಳು ತೊಗೊಂಡ್ವಿ. ಸುಮಾರು ನಮ್ಮ ಅಣ್ಣನ ಮಕ್ಕಳು ನಮ್ಮಿಂದ ಒಂದು 50-60 ಹೂನಾರದ ಮೇಲೆ ಆಯಿತು ಅನ್ಕೋತೀನಿ. ಸೊ ಎಲ್ಲ ತೊಗೊಂಡ್ವಿ. ಹಂಗೂ ಸ್ವಲ್ಪ ಒಂದು 5-6 ಹೂನಾರ ಸಾಲ್ಟೇಜ್ ಬಂತು. ಆಮೇಲೆ ನಾವು ಬೇರೆ ಥರದ್ದು ಹೂನಾರಗಳು ತೊಗೊಂಡು ಮತ್ತು ಮುಡ್ಕೊಳ್ಳೋಕೆ ಹೂವು ಎಲ್ಲ ತೊಗೊಂಡ್ವಿ. ಸೊ ಇಷ್ಟು ಹೂನಾರಗಳಾಯಿತು ನಮ್ಮದೇ. ತೊಗೊಂಡು ಅಲ್ಲಿಂದ ಹೊರಟ್ವಿ. ಇದು ತಿಪ್ಟೂರು ಮಾರ್ಕೆಟು. ತಿಪ್ಟೂರು ಕಡೆ ಇರೋರು ಯಾರಾದರೂ ಇದ್ದರೆ ನನಗೆ ಕಮೆಂಟ್ ಮಾಡಿ. ಸೊ ಎಲ್ಲರಿಗೂ ಗೊತ್ತಿರುತ್ತೆ ತಿಪ್ಟೂರು ಮಾರ್ಕೆಟ್ ಯಾವುದು ಅಂತ. ನಾನು ಇದಕ್ಕೆ ಒಂದು 3-4 ಸಲ ಬಂದಿದ್ದೀನಿ ಅಷ್ಟೇ. ಹೂನಾರ ಎಲ್ಲ ತೊಗೊಂಡು ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಇರ್ಮುಡಿ ಕಟ್ಟ ಹತ್ರ ಬಂದ್ವಿ. ಎಲ್ಲರಿಗೂ ಹೂನಾರ ತೊಗೊಂಡು ಬಂದಿದ್ವಲ್ಲ, ಎಲ್ಲರಿಗೂ ಶಿವು ಅವ್ರ ಕೈಯಿಂದನೇ ಹೂನಾರ ಹಾಕಿಸ್ತಾ ಇದ್ದೀನಿ. ಸೊ ಏನಪ್ಪ ಅಂತಂದರೆ ಶಿವು ಅವರಿಗೆ ಅಯ್ಯಪ್ಪ ಸ್ವಾಮಿ ಅಂದರೆ ಎಲ್ಲಿಲ್ದಂಥದ್ದು ಪ್ರೀತಿ. ಅವ್ರಿಗೆ ಹೇಳೋಕ್ಕೆ ಆಗಲ್ಲ, ಅಷ್ಟು ಭಕ್ತಿ, ಅಷ್ಟು ಪ್ರೀತಿ ಅಯ್ಯಪ್ಪ ಸ್ವಾಮಿ ಅಂದರೆ. ಅವ್ರ ಪರ್ಸಲ್ಲಿ ಈಗಲೂ ಕೂಡ ಅಯ್ಯಪ್ಪ ಸ್ವಾಮಿ ಫೋಟೋ ಇದೆ. ಶಿವು ಅವರು ಪ್ರತಿ ವರ್ಷವೂ ಅವರು ತಾಯಿ ಇದ್ದಾಗ ಅವ್ರ ಊರಲ್ಲೇ ಪಡಿ ಪೂಜೆ ಮಾಡಿಸ್ತಾಯಿದ್ರು. ಅವರದ್ದೇ ಒಂದು ಸ್ವಂತ ಖರ್ಚಿನಿಂದ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿರ್ತಾರಲ್ಲ, ಅಲ್ಲಿ ಹೋಗಿ ಅಯ್ಯಪ್ಪ ಸ್ವಾಮಿದು ಪಡಿ ಪೂಜೆ ಮಾಡಿಸ್ತಾಯಿದ್ರು. ಅದು ಒಂದು ನೆನಪಿಗೆ ಬಂತು ಅವರಿಗೆ. ಸಿಕ್ಕಾಪಟ್ಟೆ ಇಷ್ಟ ಅವರಿಗೆ. ಮುಂದೊಂದು ದಿನ ನಾನು ಅಂದ್ಕೊಂಡಿರೋ ಅಂಥ ಎಲ್ಲ ಕೆಲಸಗಳು, ನನ್ನ ಇಷ್ಟಾರ್ಥಗಳು ನೆರವೇರಲಿ, ಮತ್ತು ನಾನು ಯಾವ ಪೂಜೆ ಬಿಟ್ಟಿದ್ದೀನಿ ಅದೇ ಪೂಜೆನ ಶುರು ಮಾಡ್ತೀನಿ ಅಂತ ಹೇಳಿದ್ರು. ನನಗೂ ಕೂಡ ತುಂಬ ಅಂದರೆ ತುಂಬ ಖುಷಿ. ನಾನು ಶಿವು ಅವ್ರ ಊರಿಗೆ ಹೋಗಿದ್ದು ಮೊದಲನೇ ಸಲ ಇದೇ ಪಡಿ ಪೂಜೆಗೆ ಅಂತ ಹೋಗಿದ್ದು. ಅಯ್ಯಪ್ಪ ಸ್ವಾಮಿ ಪೂಜೆ ಇಟ್ಕೊಂಡಿದ್ರು ಅವರು. ಆ ಟೈಮಲ್ಲಿ ಹೋಗಿದ್ದು. ಅವಾಗಲೇ ಸ್ಟಾರ್ಟಿಂಗು ನಾನು ಅವ್ರ ಊರಿಗೆ ಹೋಗಿದ್ದು. ಸೊ ಅದೆಲ್ಲ ಒಂದು ನೆನಪಿಗೆ ಬಂತು. ಎಷ್ಟು ಖುಷಿಯಾಗಿದ್ದಾರೆ ನೋಡ್ತಾ ಇರ್ಬೋದು ನೀವು. ಸಿಕ್ಕಾಪಟ್ಟೆ ಖುಷಿಯಾಗಿದ್ದರು. ಎಲ್ಲರೂ ನಮ್ಮ ಊರವರೇ, ಎಲ್ಲ ನಮ್ಮವರೇ ಮಾಲೆ ಹಾಕಿದ್ದಂಥದ್ದು. ನಾನು ಸುಮಾರು ಒಂದು 7 ವರ್ಷ ಆಗಿತ್ತು ಪೂಜೆ ಎಲ್ಲ ನೋಡಿ. ನೋಡೋಕ್ಕಾಗಿರಲಿಲ್ಲ, ಸುಮಾರು ಕೆಲವೊಂದೊಂದು ಕಾರಣಗಳಿಂದ ನೋಡೋಕ್ಕಾಗಿರಲಿಲ್ಲ. ಸ್ಟಾರ್ಟಿಂಗಲ್ಲೇ ಹರ್ಷಸ್ವಾಮಿಗಳದ್ದು ಇರ್ಮುಡಿ ಕಟ್ಟೋದಿತ್ತು. ಯಾರ್ಯಾರು ಕನ್ಯಾಸ್ವಾಮಿಗಳು ಇರ್ತಾರಲ್ಲ ಅವರಿಗೆ ಮೊದಲು ಇರ್ಮುಡಿ ಕಟ್ತಾರೆ. ಅವರು ತುಪ್ಪದ ಕಾಯಿ ತುಂಬಿಸ್ತಾಯಿದ್ರು. ಆ ಟೈಮಲ್ಲಿ ನಾನು ಹೂನಾರ ಎಲ್ಲ ತಕ್ಕೊಡ್ತಾ ಇದ್ನಲ್ಲ, ಸ್ವಲ್ಪ ಆ ಕಡೆ ಹೋಗೋಕ್ಕಾಗಲಿಲ್ಲ. ಮಕ್ಕಳು ಎಲ್ಲ ಸೇರ್ಕೊಂಡು ವಿಡಿಯೋ ಮಾಡಿ ಇಟ್ಕೊಂಡಿದ್ರು. ಆ ವಿಡಿಯೋದಲ್ಲಿ ನೋಡಿದ್ದಷ್ಟೇ. ಆಮೇಲೆ ಅವರಿಗೆ ಇರ್ಮುಡಿ ಕಟ್ಟಿದ್ದಾಯಿತು. ಅವ್ರದ್ದೇ ಫಸ್ಟ್ ಸ್ಟಾರ್ಟಿಂಗಲ್ಲೇ ಅವ್ರದ್ದೇ ಇದ್ದಿದ್ದು. ಮೊದಲಿಗೆ ಅಡ್ವಾನ್ಸಾಗಿ 2 ದಿನ ಮೊದಲೇ ಹೇಳಿದ್ರು ಅವರು, ಮಾಮ ಮೊದಲೇ ಲೇಟಾಗಿ ಎದ್ದಾಳುತ್ತೆ, ನೀವೂ ಕೂಡ ಲೇಟಾಗಿ ಎದ್ದಾಳ್ತೀರಾ, ನಂದೇ ಮೊದಲು ಇರ್ಮುಡಿ ಇರೋದು, ನೀವು ಬೇಗ ಅಲ್ಲಿಗೆ ಬರಬೇಕು ಅಂತೇಳಿ. ಹಾಗಾಗಿ ಅವರು ಅವತ್ತು ಅವ್ರ ಮಾಮನೂ ಕೂಡ ಬೇಗ ಎದ್ದು ಅವ್ರು ಇಷ್ಟಪಟ್ಟಂಗೆ ಕೊನೆಗೂ ಅಯ್ಯಪ್ಪ ಸ್ವಾಮಿಗೆ ಹೋಗ್ಬಿಟ್ರು. ಮಾಮ ಹೇಳಿದರು, ಈಗ ಬೇಡ ಕಣೋ, ಈ ವರ್ಷ ಚೆನ್ನಾಗಿ ಓದ್ಕೊ, ನೆಕ್ಸ್ಟ್ ಇಯರ್ ಹೋಗುವಂತೆ ಅಂತ. ಕೇಳಲಿಲ್ಲ, ಆದ್ರೂ ಹೋಗಲೇಬೇಕು ಅಂದ್ಕೊಂಡು ಮನೇಲೆಲ್ಲ ಒಪ್ಪಿಸಿ ಮಾಲೆ ಹಾಕ್ಕೊಂಡಿದ್ರು. ನಮಗೂ ಕೂಡ ಖುಷಿ ಆಯಿತು. ಹರ್ಷಸ್ವಾಮಿ 2ನೇ ಇರ್ಮುಡಿ ನಮ್ಮ ಚಿಕ್ಕಣ್ಣನ ಮಗುಂದಿತ್ತು. ಅವರೂ ಕೂಡ ಮಾಲೆ ಹಾಕ್ಕೊಂಡಿದ್ರು. ಈ ಸಲ ನಮ್ಮ ಚಿಕ್ಕಣ್ಣ ಹೋಗಿರಲಿಲ್ಲ, ನಮ್ಮ ದೊಡ್ಡ ಅಣ್ಣನ ಜೊತೆಲೇ ಹೋಗಿದ್ದು. ತುಂಬ ಜನ ಕೇಳ್ತಿರ್ತೀರ, ಯಾರೂ ಇಲ್ಲ ಅಂತ ಹೇಳಿದ್ರಿ, ನಿಮಗೆ ಅಣ್ಣ ಅಣ್ಣ ಅಂತೀರಾ ಅಂತ. ಯಾರೂ ಇಲ್ಲ ಅಂದರೆ ನನಗೆ ಒಡ ಹುಟ್ಟಿದವರು ಅಂದರೆ ನಮ್ಮ ತಂದೆಗೆ ನಾನು ಒಬ್ಬಳೇ ಮಗಳು. ಇವರು ನನ್ನ ದೊಡ್ಡಪ್ಪನ ಮಕ್ಕಳು, ನಮ್ಮ ತಂದೆಯ ಅಣ್ಣನ ಮಕ್ಕಳು. ಹಾಗಾಗಿ ಅಣ್ಣ ಅಲ್ವಾ, ನನ್ನ ದೊಡ್ಡಪ್ಪನ ಮಕ್ಕಳು ಅಣ್ಣನೇ ಆಗಬೇಕು. ಹಾಗಾಗಿ ಹೇಳ್ತೀನಿ, ಅವ್ರಿಗೆ 3 ಜನನೂ ಗಂಡು ಮಕ್ಕಳು, ಹೆಣ್ಮಕ್ಳಿಲ್ಲ. ಸೊ ಹಾಗಾಗಿ ನಮ್ಮ ಅಣ್ಣನ ಮಕ್ಕಳು ಅಂತ ಹೇಳ್ತೀನಿ ಅಷ್ಟೇ. ಸೊ ನಮ್ಮ ಮನೆಗೆ ಬರ್ತಾರಲ್ಲ, ಎಲ್ಲರೂ ನೋಡಿರ್ತೀರ ನಮ್ಮ ಅಣ್ಣನ ಮಕ್ಕಳು. ನಾನು ಎಲ್ಲ ವಿಡಿಯೋದಲ್ಲೂ ಹಾಕ್ತಾನೇ ಇರ್ತೀನಿ. ಯಾರನ್ನು ಕೂಡ ಮಿಸ್ ಮಾಡಿಲ್ಲ. ಎಲ್ಲರೂ ವಿಡಿಯೋದಲ್ಲಿ ಶೂಟ್ ಮಾಡಿ ಅವ್ರು ಬಂದಾಗೆಲ್ಲ ಹಾಕಿರ್ತೀನಿ. ಬಟ್ ಸ್ವಲ್ಪ ಸಂಕೋಚ ಜಾಸ್ತಿ ವಿಡಿಯೋಗಳಲ್ಲೆಲ್ಲ ಬರಲಿಕ್ಕೆ.
ಎದುರಿಗೆ ಮಾತಾಡೋಕ್ಕೆ ಒಂದು ಸ್ವಲ್ಪ ಸಂಕೋಚ. ಹಂಗೆ ನನಗೂ ಸ್ಟಾರ್ಟಿಂಗಲ್ಲಿ ಯೂಟ್ಯೂಬ್ ಮಾಡ್ಬೇಕಾದ್ರೆ ಹಂಗೆ ಅನ್ನಿಸ್ತಿತ್ತು. ಮಾತಾಡೋಕ್ಕೆ ಯೂಟ್ಯೂಬ್ ಮಾಡ್ಬೇಕಾದ್ರೆ ವಿಡಿಯೋ ಜೊತೆಲಿ ಮಾತಾಡೋಕ್ಕೇ ಭಯ ಭಯ ಅನ್ನಿಸ್ತಿತ್ತು. ಹಂಗೆ ಅವರು ಕೂಡ ಅದೇ ಥರ ಅಷ್ಟಾಗಿ ವಿಡಿಯೋಗೆಲ್ಲ ಬರಲ್ಲ. ನಮ್ಮ ಅಣ್ಣನ ಮಗಳು ಒಬ್ಬಳು ದೊಡ್ಡವಳು ಬರ್ತಾಳೆ ಅಷ್ಟೇ. ಇನ್ನು ಬಾಕಿಯವ್ರು ಯಾರೂ ಬರಲ್ಲ. ಇನ್ನು ಲಾಸ್ಟ್ ಟೈಮಲ್ಲಿ ನಮ್ಮ ಚಿಕ್ಕಣ್ಣನ ಮಗಳ ಜೊತೆಲಿ ಒಂದು ವಿಡಿಯೋ ಮಾಡಿದ್ದೆ. ಇವ್ರು ಯಾರೂ ಗಂಡು ಮಕ್ಳುಗಳು ಯಾರೂ ಅಷ್ಟಾಗಿ ಬರಲ್ಲ ಅಷ್ಟೇ. ಅವ್ರು ಅಷ್ಟಾಗಿ ಬರೋದು ಇಲ್ಲ. ನಮ್ಮ ಜೊತೆಲಿ ಅಷ್ಟು ಅಂದರೆ ಸಡನ್ನಾಗಿ ಕನೆಕ್ಟ್ ಆಗಲ್ಲ. ಅವ್ರ ಮಾಮನ ಜೊತೆಲಿ ಸ್ವಲ್ಪ ಬೇಗ ಹೊಂದ್ಕೊಂಡ್ಬಿಡ್ತಾರೆ. ನನ್ನ ಜೊತೆಲಿ ಸ್ವಲ್ಪ ಕನೆಕ್ಟ್ ಆಗಲ್ಲ. ಆ ಥರ ಒಟ್ನಾಗ ಚೆನ್ನಾಗಿ ಮಾತಾಡಿಸ್ತಾರೆ. ಅಂದರೆ ಬೇಗ ಸಡನ್ನಾಗಿ ಕನೆಕ್ಟ್ ಆಗಲ್ಲ. ವಿಡಿಯೋಗಳು ಮಾಡಲಿಕ್ಕಾಗಿರ್ಬೋದು, ಏನಕ್ಕಾಗಿರ್ಬೋದು ಸಂಕೋಚ ಜಾಸ್ತಿ ಪಟ್ಕೋತಾರೆ. ಮಾತಾಡೋದೆಲ್ಲ ಚೆನ್ನಾಗಿ ಮಾತಾಡ್ತಾರೆ. ಬಟ್ ವಿಡಿಯೋಗಳು ಏನಾದರೂ ಮಾಡಬೇಕಾದ್ರೆ ಹಿಂಜರಿತಾರೆ, ಒಂಥರ ಹೆದರಿಕೆ ಅನ್ನೋ ಥರ. ಸೊ ಅವ್ರದ್ದೂ ಕೂಡ ಇರ್ಮುಡಿ ಕಟ್ಟಿದ್ದಾಯಿತು. ಲಾಸ್ಟಲ್ಲಿ ನಮ್ಮ ಅಣ್ಣಂದು ಇರ್ಮುಡಿ ಬರೋದು. ಪಾಪ ಅವರಿಗೆ ಚಿಕ್ಕವರಲ್ವ, ಅವರು ಹಾರಗಳು ಜಾಸ್ತಿ ಆಗ್ಬಿಟ್ಟಿತ್ತು. ಅವರಿಗೆ ಕುತ್ತಿಗೆನೇ ಎತ್ತಕ್ಕಾಗ್ತಾಯಿರಲಿಲ್ಲ, ಸಿಕ್ಕಾಬಟ್ಟೆ ಹಾರಗಳಾಗೋಗ್ಬಿಟ್ಟಿತ್ತು. ಚಿಕ್ಕ ಮಕ್ಕಳೇ ಸುಮಾರು ಒಂದು 4 ಜನ 5 ಜನ ಏನೋ ಮಾಲೆ ಹಾಕಿದ್ರು. ಎಲ್ರಿಗೂ ಅಷ್ಟೇ ಜಾಸ್ತಿ ಹುನಾರ ಆಗೋಗ್ಬಿಟ್ಟಿತ್ತು. ಪಾಪ ಅವ್ರಿಗೆ ಕುತ್ತಿಗೆ ಎತ್ತಕ್ಕಾಗ್ತಿಲ್ಲ ಇರ್ಮುಡಿ ಇಟ್ಕೊಂಡು. ಜಾಸ್ತಿ ಹೊತ್ತೇನು ಇರ್ಮುಡಿ ಇಡಲ್ಲ, ಎಲ್ಲರದೂ ಇರ್ಮುಡಿ ಕಟ್ಟಾಗೋವರೆಗೂ ಈ ಥರ ಇರ್ಮುಡಿ ಕಟ್ಟಿ ಒಂದು ಹತ್ರ ಇಡ್ತಾರೆ. ಅವರವರು ಇರ್ಮುಡಿ ಬ್ಯಾಗಿಗೆ ಏನಾದರೂ ಒಂದು ನಂಬರ್ ಹೇಳ್ತಾರೆ, ಇಂಥ ನಂಬರು ನಿಮ್ಮದು ಇರ್ಮುಡಿ ಬ್ಯಾಗ್ ಅಂತ ಹೇಳ್ಬಿಟ್ಟು ಫಸ್ಟು ಚಿಕ್ಕ ಮಕ್ಕಳದೆಲ್ಲದನ್ನು ಮೊದಲಿಗೆ ಇರ್ಮುಡಿ ಕಟ್ಬಿಡ್ತಾರೆ, ಕನ್ಯಾಸ್ವಾಮಿಗಳದ್ದು ಎಲ್ಲ. ಇನ್ನು ಇವರು ನಮ್ಮ ಹೇಮಾ ಭವನ್ ಇದ್ದಾರಲ್ಲ, ಅವರ ಸ್ವಂತ ಮಾಮ, ಸ್ವಂತ ತಾಯಿಯ ತಮ್ಮ ಆಗಬೇಕು. ಸೊ ಸರಿಯಾಗಿ ಫೇಸ್ ಕಾಣಿಸ್ತಾ ಇಲ್ಲ ಅನ್ಕೋತೀನಿ, ಸ್ವಲ್ಪದ್ರಲ್ಲೇ ಮಿಸ್ ಆದರು. ಇವಾಗ ನೋಡ್ತಾ ಇರ್ಬೋದು ಇವರು ಕೂಡ ಮಾಲೆ ಹಾಕಿದ್ರು. ಹೇಮಾ ಅವರು ಬಂದಿರಲಿಲ್ಲ, ಯಾಕಂದರೆ ಅವಳಿಗೆ ರಜಾ ಕೊಟ್ಟಿರಲಿಲ್ಲ. ಇನ್ನು ಚಿಕ್ಕವಳು ಊರಿಗೆ ಹೋಗಿದ್ಲು, ಹಾಗಾಗಿ ಅವರೂ ಕೂಡ ಬಂದಿರಲಿಲ್ಲ. ಯಾರೂ ಬಂದಿಲ್ಲ, ನಾನು ಒಬ್ಬಳೇ ಹೋಗಿದ್ದು ಸಡನ್ನಾಗಿ. ಅಲ್ಲಿಗೆ ಹೋಗಾದ್ಮೇಲೆ ಎಲ್ಲ ಕೇಳ್ತಾರೆ, ನಮ್ಗೆ ಹೇಳ್ದಲೇ ಹೋಗಿದ್ಯಾ ಅಂತ ಹೇಳ್ಬಿಟ್ಟು. ಕೆಲಸ ಇತ್ತು ಮತ್ತು ಅವಳಿಗೆ ಎಕ್ಸಾಮ್ ಬೇರೆ ಇತ್ತಲ್ಲ, ಸೊ ಹಾಗಾಗಿ ಅವಳು ಬರೋಕ್ಕಾಗಲ್ಲ ಅಂತ ಮೊದಲೇ ಹೇಳಿದ್ಲು. ಅದಾದಮೇಲೆ ಶಿವರು ನಾನು ತುಪ್ಪದ ಕಾಯಿ ತುಂಬಿಸಿದ್ವಿ. ತುಪ್ಪದ ಕಾಯಿನೂ ಅಷ್ಟೇ, ನಾನು ವರ್ಷ ಬೇರೆಯವ್ರ ಹತ್ರ ದುಡ್ಡು ಕೊಟ್ಬಿಟ್ಟು ಹೇಳಿ ತುಂಬಿಸ್ತಾಯಿದ್ದೆ. ಈ ವರ್ಷ ನಾವೇ ಕೂತು ತುಂಬಿಸಿದ್ವಿ. ಅದು ಒಂಥರ ಖುಷಿ ಅನ್ನಿಸ್ತು ನನಗೆ. ನಾವು ಮೊದಲೆಲ್ಲ ಅಯ್ಯಪ್ಪ ಸ್ವಾಮಿ ಪೂಜೆ ಮಾಡಬೇಕಾದ್ರೆ ಒಂಥರ ಜಾಗ ಚೆನ್ನಾಗಿತ್ತು, ಸ್ಪೇಷಿಯಸ್ ಆಗಿತ್ತು. ಇವಾಗ ಸ್ವಲ್ಪ ಜಾಗ ಚಿಕ್ಕದಿದೆ. ಆವಾಗ ನಮ್ಮ ಅಣ್ಣವ್ರು ಹೊಲದಲ್ಲೇ ಕುಟೀರ ಮಾಡ್ಕೊಂಡಿದ್ರು, ದೊಡ್ಡದಾಗಿತ್ತು ಜಾಗ. ದೊಡ್ಡ ದೀಪಗಳೆಲ್ಲ ಇಟ್ಟು ತುಪ್ಪದ ಕಾಯಿ ತುಂಬಬೇಕಾದ್ರೆ ಆ ದೀಪನೇ ನೋಡ್ತಾ ಇರಬೇಕು. ನಮ್ಮ ಮನಸ್ಸಲ್ಲಿರೋ ಅಂಥ ಬೇಡಿಕೆನ ಬೇಡಿಕೊಂಡು ತುಪ್ಪದ ಕಾಯಿ ತುಂಬಿಸ್ಬೇಕು ಅಂತ ಮೊದಲೇ ಹೇಳ್ಬಿಟ್ಟು ತುಂಬಿಸೋರು ತುಪ್ಪದ ಕಾಯಿ. ಈ ಸಲ ಅಂತೂ ಸಿಕ್ಕಾಪಟ್ಟೆ ಜನಗಳು. ಆವಾಗೆಲ್ಲ ಒಂದು 7-8 ಜನ ಅಷ್ಟೇ ಮಾಲೆ ಹಾಕ್ತಾಯಿದ್ರು. ಇವಾಗ ಸಿಕ್ಕಾಪಟ್ಟೆ ಊರಲ್ಲೆಲ್ಲ ತುಂಬ ಮಕ್ಕಳಿದ್ದಾರೆ, ಅವರೆಲ್ಲರೂ ಕೂಡ ಮಾಲೆ ಹಾಕೋದ್ರಿಂದ ಸಿಕ್ಕಾಪಟ್ಟೆ ಜನನೂ ಆಯಿತು, ಸ್ವಲ್ಪ ಅವರಿಗೆ ಜಾಗನೂ ಕೂಡ ಚಿಕ್ಕದಾಯಿತು ಅಂತ ಅನ್ಕೋತೀನಿ. ತುಪ್ಪದ ಕಾಯಿ ಎಲ್ಲ ತುಂಬಿಸಿದಾಯಿತು. ಸ್ಟಾರ್ಟಿಂಗಲ್ಲೇ ನಾನು ಹರ್ಷಸ್ವಾಮಿಗಳ ಬ್ಯಾಗಿಗೆ ತುಪ್ಪದ ಕಾಯಿ ಹೋಗೋ ಥರ ತುಂಬಿಸೋಣ ಅಂತ ಅಂದ್ಕೊಂಡೆ. ಬಟ್ ಆ ಟೈಮಲ್ಲಿ ನಾನು ಎಲ್ರಿಗೂ ಹುನಾರ ತೆಗೆದುಕೊಡೋದ್ರಲ್ಲೇ ಟೈಮ್ ಹೋಗೋಯ್ತು, ಹಾಗಾಗಿ ನನಗೆ ಆಗಲೇ ಇಲ್ಲ. ಸೊ ಅದಕ್ಕೋಸ್ಕರ ಯಾರ್ಯಾರಿಗೆ ಹೋಯ್ತೋ ಗೊತ್ತಿಲ್ಲ, ಬಟ್ ಅಯ್ಯಪ್ಪ ಸ್ವಾಮಿ ಸನ್ನಿಧಿಗೆ ಸೇರಿಕೊಳ್ತಲ್ಲ, ಅದೊಂದು ಖುಷಿ ಅಷ್ಟೇ. ಅದ್ರ ಬದಲಾಗೋಗ್ಬಿಡುತ್ತೆ ಬ್ಯಾಗು. ಬ್ಯಾಗ್ ಅಂದರೆ ತುಪ್ಪದ ಕಾಯಿ. ಇವಾಗ ಯಾರೋ ಇರ್ಮುಡಿ ಕಟ್ತಾ ಇರ್ತಾರೆ, ಆ ಟೈಮಲ್ಲಿ ಹೋಗಿ ತುಪ್ಪದ ಕಾಯಿ ತುಂಬಿಸ್ತೀವಿ, ಆ ಬ್ಯಾಗ್ ಒಳಗಡೆ ಹಾಕ್ಬಿಡ್ತಾರೆ, ಆ ಥರ ಬರುತ್ತೆ. ಇರ್ಮುಡಿ ಕಟ್ಟೋದ್ರಲ್ಲೂ ತುಂಬ ಥರ ಇದೆ ಅಂತೆ. ಒಂದೊಂದು ಕಡೆ ಒಂದೊಂದು ಥರ ಇರ್ಮುಡಿ ಕಟ್ತಾರೆ, ಒಂದೊಂದು ಕಡೆ ಒಂದೊಂದು ಥರ ಪಡಿ ಪೂಜೆ ಮಾಡ್ತಾರೆ. ನಮ್ಮ ಕಡೆ ಇದೇ ಥರ ಮಾಡೋದು. ನಾನು ಸುಮಾರು ವರ್ಷ ಆದಮೇಲೆ ನೋಡ್ತಾ ಇರೋದು. ಸೊ ಬೇರೆ ಕಡೆ ಶಿವರು ಹೇಳಿದ ಪ್ರಕಾರ ಅವ್ರೂರಲ್ಲೇ ಒಂಥರ ಇರ್ಮುಡಿ ಕಟ್ತಾರಂತೆ. ಅಂದರೆ ಲೈನಿಗೆಲ್ಲ ಸ್ವಾಮಿಗಳನ್ನ ಕೂರಿಸ್ಬಿಟ್ಟು ಫಸ್ಟು ತುಪ್ಪದ ಕಾಯಿ ಯಾರ್ಯಾರು ತುಂಬಿಸೋರು ಇರ್ತಾರೆ ಅದೆಲ್ಲ ತುಂಬಿಸಿ, ಇರ್ಮುಡಿನೂ ಕೂಡ ಅಲ್ಲೇ ಲೈನಿಗೆ ಕೂರಿಸ್ಬಿಟ್ಟು ಅಲ್ಲೇ ತುಂಬಿಸ್ತಾರಂತೆ. ಅವ್ರವ್ರ ಬ್ಯಾಗಿಗೆ ಅವ್ರವ್ರ ಫ್ಯಾಮಿಲಿದೇ ತುಪ್ಪದ ಕಾಯಿ ಹೋಗೋ ಥರ. ಸೊ ಅದು ಒಂಥರ ಚೆನ್ನಾಗಿರುತ್ತೆ. ಇವಾಗ ನಾವು ಇಂಥವ್ರು ಬರಲಿ ಅಂತೇಳಿ ಒಂದು ಬೇಡಿಕೊಂಡು ತುಪ್ಪದ ಕಾಯಿ ತುಂಬಿಸಿರ್ತೀವಲ್ಲ, ಅದು ಅವ್ರಿಗೇ ಸೇರಿಕೊಳ್ಳುತ್ತೆ, ಆ ಥರ ಇರುತ್ತೆ.
ಆದರೆ ನಮ್ಮ ಕಡೆ ಈ ಥರ ಆಯಿತು. ಇನ್ನು ಬೇರೆ ಬೇರೆ ಕಡೆ ಅವ್ರವ್ರ ಪದ್ಧತಿಗೆ ತಕ್ಕಂತೆ ಮಾಡ್ತಾರೆ. ಆದರೆ ಎಲ್ಲರೂ ಅಯ್ಯಪ್ಪ ಸ್ವಾಮಿ ಪೂಜೆನೇ ಮಾಡೋದಲ್ವ, ಅದು ಒಂದು ಖುಷಿನೇ. ಯಾಕಂದರೆ ಅಯ್ಯಪ್ಪ ಸ್ವಾಮಿ ಸನ್ನಿಧಿಗೆ ಹೋಗಬೇಕು ಅಂದರೆ, ಇವಾಗ ರಾಯರ ಸನ್ನಿಧಿಗೆ ಹೋಗಬೇಕು ಅಂದರೆ ಹೆಂಗೆ ಅವ್ರ ಅನುಗ್ರಹ ಇರಬೇಕು, ಅಯ್ಯಪ್ಪ ಸ್ವಾಮಿ ಸನ್ನಿಧಿಗೆ ಹೋಗಬೇಕು ಅಂದರೆ ಅಷ್ಟು ಜನ್ಮದ ಪುಣ್ಯ ಮಾಡಿರ್ಬೇಕಂತೆ. ನಾವು ಹೆಣ್ಮಕ್ಳಿಗಂತೂ ಆ ಅದೃಷ್ಟ ಇಲ್ಲ. ಕೆಲವ್ರು ಹೋಗ್ಬೋದು ಅಂತ ಹೇಳ್ತಾರೆ, ಆದರೆ ಮೆಟ್ಲು ಹತ್ತಂಗಿಲ್ವಂತೆ. ಏನು 18 ಮೆಟ್ಲಿರುತ್ತೆ ಅದನ್ನು ಹತ್ತಂಗಿಲ್ಲ ಅಂತ ಹೇಳ್ತಾರೆ. ಇನ್ನು ಕೆಲವರು ಹೋಗಂಗೆ ಇಲ್ಲ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಇನ್ನೂ ನನಗೆ ಅಷ್ಟು ಸರಿಯಾಗಿ ಗೊತ್ತಿಲ್ಲ. ಯಾರು ಗೊತ್ತಿರೋರು ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ನೋಡಿ, ನಾವೆಲ್ಲ ದೇವಸ್ಥಾನಕ್ಕೂ ಹೋಗ್ಬೋದು, ಆದರೆ ನಮ್ಮ ಅಪ್ಪನ ದರ್ಶನ ಮಾಡಲಿಕ್ಕೆ ಸಡನ್ನಾಗಿ ಈಗ ಮಾಮೂಲಿ ದೇವಸ್ಥಾನಕ್ಕೆ ಹೋಗೋಕ್ಕೆ ಆಗಲ್ಲ. ಅದು ಒಂದು ಏನು ಹೇಳ್ತಾರೆ, 60 ವರ್ಷ 70 ವರ್ಷ ಆದಮೇಲೆ, ಅಂದರೆ ನಮ್ಮ ಮುಟ್ಟು ತೊಟ್ಟು ಎಲ್ಲ ನಿಂತ ಮೇಲೆ, ಪರಿಪೂರ್ಣ ಆದಮೇಲೆ ನಾವು ಹೋಗ್ಬೋದಂತ. ಅದಕ್ಕೂ ಮೊದಲು ಅದೇ ಚಿಕ್ಕವರಿದ್ದಾಗ ಹೋಗ್ಬೋದು. ಅದಾದಮೇಲೆ ಆ ಥರ ಎಲ್ಲ ನಮ್ಮ ಏನಿದಿರುತ್ತೆ ಅದೆಲ್ಲ ನಿಂತ ಮೇಲೇ ಹೋಗೋಕ್ಕಾಗೋದು ಅಂತ ಕೆಲವರು ಹೇಳ್ತಾರೆ. ಏನೋ ಅದ್ರ ಬಗ್ಗೆ ಇನ್ನೂ ನಂಗೆ ಅಷ್ಟಾಗಿ ಪೂರ್ತಿಯಾಗಿ ಗೊತ್ತಿಲ್ಲ. ಲಾಸ್ಟ್ನೇದು ನಮ್ಮ ಅಣ್ಣಂಗೆ ಹಿರ್ಮುಡಿ ಕಟ್ತಾಯಿದ್ರು. ಸೊ ಇವರು ನಮ್ಮ ದೊಡ್ಡಣ್ಣ. ಇದೇ ಒಂದು ವಿಡಿಯೋದಲ್ಲಿ ನಾನು ಪೂರ್ತಿ ಅಯ್ಯಪ್ಪ ಸ್ವಾಮಿಗೆ ಹೋಗಿರೋವರೆಗೂ ಸ್ವಲ್ಪ ವಿಡಿಯೋ ಹಾಕಿದ್ದೀನಿ. ಹಾಗೆ 18 ಮೆಟ್ಲದೂ ಕೂಡ ಅರ್ಚಾ ಸ್ವಾಮಿಗಳು ವಿಡಿಯೋ ಮಾಡ್ಕೊಂಬಂದಿದ್ರು, ಅದನ್ನು ಕೂಡ ಹಾಕಿದ್ದೀನಿ. ವಿಡಿಯೋನ ಎಂಡ್ವರೆಗೂ ನೋಡಿ. ನಮಗಂತೂ ಅಲ್ಲಿಗೆ ಹೋಗೋ ಅದೃಷ್ಟ ಇಲ್ಲ. ಅಟ್ಲೀಸ್ಟ್ ಅಲ್ಲಿ ಹೋಗಿರೋರಾದ್ರೂ ವಿಡಿಯೋ ಮಾಡಿ ಕಳಿಸಿದ್ರಲ್ಲ, ಅದೇ ಒಂದು ಖುಷಿ. ಬೇರೆಯವ್ರದ್ದು ವಿಡಿಯೋ ನೋಡೋದೇ ಬೇರೆ, ಆದರೆ ನಮ್ಮ ಮನೆಗಳಲ್ಲಿ ಹೋಗಿ ಮಾಡ್ಕೊಂಡು ಬರ್ತಾರಲ್ಲ, ಅದನ್ನು ನೋಡೋದೇ ಒಂದು ಖುಷಿ ಅನಿಸುತ್ತೆ. ಏನೋ ಒಂಥರ ಸ್ಪೆಷಲ್ ಅನಿಸುತ್ತೆ. ಎಲ್ಲರದು ಇರುಮುಡಿ ಕಟ್ಟಿ ಆದಮೇಲೆ ಇವಾಗ ಒಳಗಡೆ ಎಲ್ಲ ಪೂಜೆ ಮುಗಿಸ್ಕೊಂಡು ಊರಲ್ಲಿ ಗ್ರಾಮ ದೇವತೆಗಳಿರ್ತಾರಲ್ಲ ಅಲ್ಲಿಗೆ ಹೋಗಿ ಪೂಜೆ ಎಲ್ಲ ಮಾಡಿಕೊಂಡು ಪ್ರದಕ್ಷಿಣೆ ಮಾಡಿಕೊಂಡು ಆಮೇಲೆ ಬಸ್ಸಿಗೆಲ್ಲ ಪೂಜೆ ಮಾಡಿ ಹೊರಡ್ತಾರೆ. ಸೊ ಇವಾಗ ಎಲ್ಲರೂ ಲೈನಕ್ಕೆ ನಿಂತಿದ್ದಾರೆ ಇವಾಗ ಊರೊಳಗಡೆ ಹೋಗೋಕ್ಕೆ. ಒಂದು 2-3 ದೇವಸ್ಥಾನಗಳಿದೆ. ಆಂಜನೇಯ ಸ್ವಾಮಿ ದೇವಸ್ಥಾನ, ಹೊಳಲ್ಕೆರೆ ಅಮ್ಮನ ದೇವಸ್ಥಾನ, ಚಿಕ್ಕಮ್ಮನ ದೇವಸ್ಥಾನ. ಸೊ 3ಕ್ಕೂ ಪೂಜೆ ಮಾಡಿಕೊಂಡು ಆಮೇಲೆ ಹೊರಡೋದು. ಇವಾಗ ನಮ್ಮೂರು ಮೇನ್ ಗ್ರಾಮ ದೇವತೆ ಹೊಳಲ್ಕೆರೆ ಅಮ್ಮ ಅಂತ ಹೇಳ್ತೀವಿ ನಾವು. ಸೊ ಆ ದೇವ್ರ ಮೂಲಕನೇ ಹೋಗೋದು. ಫಸ್ಟು ಸ್ಟಾರ್ಟಿಂಗು ಬಸ್ನೆಲ್ಲ ನೋಡಿ ಆಮೇಲೆ ಸ್ವಾಮಿಗಳನ್ನ ಹತ್ತಿಸ್ತಾರೆ. ಸೊ ಅದು ನೋಡೋಕೆ ಒಂಥರ ಸಿಕ್ಕಾಪಟ್ಟೆ ಖುಷಿ ಅನಿಸುತ್ತೆ. ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಅಯ್ಯಪ್ಪ ಶರಣಂ ಸ್ವಾಮಿ ಶರಣಂ ಸ್ವಾಮಿ ಅಪ್ಪ ಅಯ್ಯಪ್ಪ ಶರಣಮಪ್ಪ ಅಯ್ಯಪ್ಪ ಬಂದೇವಪ್ಪ ಅಯ್ಯಪ್ಪ ಕರ್ಕೋಳಪ್ಪ ಅಯ್ಯಪ್ಪ ಗುರುವಿನ ಗುರುವೇ ಅಯ್ಯಪ್ಪ ಗುರುವಾರಪ್ಪ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಪಂಪ ವಾಸನೆ ಪಂದಳ ರಾಜನೇ ಪಂಪ ವಾಸನೆ
ಬಂದೇವಪ್ಪ ಕರ್ಕೋಳಪ್ಪ ಗುರುವಿನ ಗುರುವೇ ಗುರುವಾರಪ್ಪ ಸ್ವಾಮಿ ಅಯ್ಯಪ್ಪ ಸ್ವಾಮಿ ದಿಂತಕ ತೋಂ ತೋಂ ಅಯ್ಯಪ್ಪ ದಿಂತಕ ತೋಂ ತೋಂ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ 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 ಸ್ವಾಮಿ ಅಯ್ಯಪ್ಪ ದಿಂತಕ ತೋಂ ತೋಂ ಸ್ವಾಮಿ ದಿಂತಕ ತೋಂ ತೋಂ ಸ್ವಾಮಿ ದಿಂತಕ ತೋಂ ತೋಂ ಅಯ್ಯಪ್ಪ 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 ಸ್ವಾಮಿ ದಿಂದಗ ಸ್ವಾಮಿ ದಿಂದಗ ಅಯ್ಯಪ್ಪ ದಿಂದಗ ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿಯಪ್ಪ ಶರಣಮಪ್ಪ ಬಂದೇ ಸ್ವಾಮಿಯಪ್ಪ ಶರಣಮಪ್ಪ ಕಾಪಾಡಪ್ಪ ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿಯಪ್ಪ ಶರಣಮಪ್ಪ ಅಯ್ಯಪ್ಪ ಯಾರೋ ಒಬ್ಬರು ಸಾಕು ಅಯ್ಯಪ್ಪ ಸ್ವಾಮಿ ಸ್ವಾಮಿ ಸ್ವಾಮಿಯಪ್ಪ ಶರಣವಪ್ಪ ಒಂದೇವಪ್ಪ ಕರ್ಕೋಳಪ್ಪ ಸ್ವಾಮಿಯೇ ಶರಣವಪ್ಪ ಅಯ್ಯಪ್ಪ 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 ಸ್ವಾಮಿಯೇ ಸ್ವಾಮಿ ಅಯ್ಯಪ್ಪ ಸ್ವಾಮಿಯಪ್ಪ ಶರಣಮಪ್ಪ ಅಯ್ಯಪ್ಪ ಬಂದೇವಪ್ಪ ಅಯ್ಯಪ್ಪ 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 ಸ್ವಾಮಿ ರಾಜಕುಮಾರನೇ ಅಯ್ಯಪ್ಪ ದಿಂದಗ ಭಗವಾನೇ ಭಗವಾನೇ ದೇವಿಯೇ 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 ಈಶ್ವರಿಯೇ ಯಾರ ಕಾಯಿ ಹೊಡ್ರಿ ಕರ್ಪೂರ ಹಚ್ಚಿ ಸಿಕ್ಕರೆ ಅದಕ್ಕೂ ಇಲ್ಲ ನಾನು ಹೋಸತಿ ಇಲ್ಲಿ ಒಂದು ಇದಿತ್ತು ಗೊತ್ತಾ ಬಾವುಟ ಅದಕ್ಕೂ ಮಾಡಿಸಿದ್ರು ಬಾವುಟನೇ ಹಾಕಿಲ್ಲ ಮಾಡಿಸಿದ್ರು ಅದಕ್ಕೂ ಅದೇ ಬಾವುಟನೇ ಹಾಕಿಲ್ಲ ಸರ್ ನಾನು ಗೊತ್ತಲ್ಲ ಏಯ್ ಸುಮ್ಮನೆ ಅಂತ ನಿಂತ್ಕೊಳ್ರಿ ನೀವೊಮ್ಮೆ ಯಾಕಾಗಲ್ಲ ಬದಲು ಅವ ಒಂದತ್ರ ನಿಂತ್ಕೊಳ್ಳವ ಯಾಕೆ ಕೊಡೋದು ಬ್ಯಾಡ ನಿಂತ್ಕೊಳ್ಳ ಕೂಡ ಒಳ್ಳೆ ದೇವಸ್ಥಾನಕ್ಕೆ ಹೋಗ್ಬೇಕು
ನೀವೇ ಐಟಲ್ ಇದ್ರೆ ನೀವೇ ಕೊಟ್ಬಿಡಿ ಸ್ವಾಮಿ ನಮಸ್ಕಾರ ಮಾಡ್ಕೊಂಡು ಯಾರು ಅಯ್ಯಪ್ಪ ಸ್ವಾಮಿ ಮಾಲಾಗಳು ಸರ್ ಆರ ತೆಗಿಬೇಕಾದ್ರೆ ಒಬ್ರು ಬಂದು ತೆಗಿರಿ ಎಲ್ಲ ಪೂಜೆ ಮುಗಿಸ್ಕೊಂಡು ಫೈನಲಿ ಬಸ್ ಹೊರಡ್ತು. ಇದು ನಮ್ಮ ಅಣ್ಣನ ಮಗ ಶಿವ ಹೋಗಿ ವಿಡಿಯೋ ಮಾಡ್ಕೊಂಡು ಬಂದಿರೋದು. ಅವನಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಈ ಥರ ಎಲ್ಲ ವಿಡಿಯೋ ಮಾಡೋದಂದರೆ. ನಾನು ಅವನ ಹತ್ರದಿಂದ ಕಳಿಸ್ಕೊಂಡೆ. ಇದು ಸ್ವಲ್ಪ ದೂರ ಹೋದ್ಮೇಲೆ ಒಂದು ಪ್ಲೇಸ್ ಹತ್ರ ನಿಲ್ಲಿಸ್ಬಿಟ್ಟು ಸ್ವಾಮಿಗಳೆಲ್ಲ ಪ್ರಸಾದ ಮಾಡಿಕೊಂಡು ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತು ಅಲ್ಲಿಂದ ಹೊರಡ್ತಾರೆ. ಮತ್ತು ಅರಸೀಕೆರೆಯಲ್ಲಿ ಒಂದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದೆ, ಅಲ್ಲಿ ಹೋಗಿ ಪೂಜೆ ಮಾಡಿಕೊಂಡು ಮತ್ತೆ ಅಲ್ಲಿಂದ ಅವರು ಜರ್ನಿನ ಶುರು ಮಾಡ್ತಾರೆ. ಅಲ್ಲಿವರೆಗೂ ಹೋಗಿ ಫಾಲೋ ಮಾಡಿಕೊಂಡು ವಿಡಿಯೋ ಮಾಡ್ಕೊಂಡು ಬಂದಿದ್ದಾರೆ. ಇನ್ನು ನೆಕ್ಸ್ಟ್ ವಿಡಿಯೋಗಳೆಲ್ಲ ಸ್ವಲ್ಪ ನನಗೆ ಹರ್ಷ ಸ್ವಾಮಿಗಳೆಲ್ಲ ವಿಡಿಯೋ ಮಾಡಿ ಕಳಿಸಿದ್ರು. ನಾನು ಹೇಳಿದ್ದೆ ಒಂದು ಸ್ವಲ್ಪ ವಿಡಿಯೋ ಮಾಡಿ ಕಳಿಸಿ ಅಂತ ಹೇಳ್ಬಿಟ್ಟು ಅವರು ಸ್ವಲ್ಪ ನಂಗೆ ವಿಡಿಯೋ ಮಾಡಿ ಕಳಿಸಿದ್ರು. ಇದು ಬಣ್ಣ ಎಲ್ಲ ಹಾಕ್ಕೊಂಡು ಏರಿಮಲೆ ಅಂತ ಹೇಳ್ತಾರಲ್ಲ, ಅಲ್ಲಿ ಒಂದು ಸ್ವಲ್ಪ ವಿಡಿಯೋ ಮಾಡಿ ಕಳಿಸಿದ್ರು. ಆಲ್ರೆಡಿ ರೀಚ್ ಆಗಿದ್ರು ನೆಕ್ಸ್ಟ್ ಡೇ. ಅವತ್ತಿಂದ ನನಗೆ ಸ್ವಲ್ಪ ವಿಡಿಯೋ ಕಳಿಸಿದ್ರಲ್ಲ, ಅದನ್ನು ಕೂಡ ಇದರಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದು ಒಂಥರ ನೆನಪು, ಅವರಿಗೂ ನೆನಪಾಗಿರುತ್ತೆ, ನನಗೂ ಕೂಡ ಒಂದು ಯಾವಾಗಾದರೂ ನೋಡ್ಬೇಕು ಅನ್ನಿಸ್ದಾಗ ಸಿಗುತ್ತೆ. ಮೊಬೈಲ್ಗಳಲ್ಲೆಲ್ಲ ಒಂದೊಂದು ಸಲ ಮೊಬೈಲ್ ಕಳೆದೋಗುತ್ತೆ, ಮತ್ತೊಂದು ಏನೋ ಆಗಿ ಡಿಲೀಟ್ ಆಗಿಬಿಡುತ್ತೆ. ಅಂದರೆ ಯೂಟ್ಯೂಬಲ್ಲಾದರೆ ಡಿಲೀಟ್ ಆಗಲ್ಲ, ಏನಿಲ್ಲ, ನಮ್ಗೆ ಯಾವಾಗ ಬೇಕು ಆವಾಗ ನೋಡಿ ಖುಷಿ ಪಡ್ಬೋದು. ಇದು ಅಲ್ಲಿಂದ ಬಂದು ಇವಾಗ ದರ್ಶನಕ್ಕೆ ಅಂತ ಹೇಳ್ಬಿಟ್ಟು ನಿಂತಿರೋದು. ನೋಡ್ತಾ ಇರ್ಬೋದು ಎಷ್ಟು ಸ್ವಾಮಿಗಳಿದ್ದಾರೆ ಅಂತ ಹೇಳ್ಬಿಟ್ಟು. ಅಷ್ಟು ಜನದಲ್ಲಿ ಒಂದು ಇರುಮುಡಿ ಹೊತ್ತು ಹೋಗಿ ನಮ್ಮ ಅಪ್ಪನ ದರ್ಶನ ಮಾಡ್ಕೊಂಡು ಬರೋದಿದೆಯಲ್ಲ, ನಿಜವಾಗ್ಲೂ ಅವರೇ ಪುಣ್ಯವಂತರು. ಒಂದು ಮೂವಿ ಇದೆ, ಮಲಯಾಳಂ ಅನಿಸುತ್ತೆ ಆ ಮೂವಿ. ನಾನು ಮೊನ್ನೆ ನೋಡಿದೆ ಆ ಮೂವಿನ. ಅದರಲ್ಲಿ ಒಂದು ಹುಡುಗಿ ಆ್ಯಕ್ಟ್ ಮಾಡಿದೆ. ಒಂದು ಶಬರಿಮಲೆಗೆ ಹೋಗ್ಬೇಕು ಅಂತಲೇ ಪುಟ್ಟ ಮಗು ಎಷ್ಟು ಸ್ಟ್ರಗಲ್ ಮಾಡುತ್ತೆ ಅಂತೇಳಿ. ಪ್ರತಿ ವರ್ಷವೂ ಕಾಯ್ತಾ ಇರುತ್ತೆ, ಮಾಲೆ ಹಾಕ್ಸುತ್ತೆ ನಮ್ಮಪ್ಪ, ಮಾಲೆ ಹಾಕ್ಸುತ್ತೆ ಅಂತೇಳಿ. ಅದು ಅವರಪ್ಪ ತೀರೋಗ್ಬಿಡುತ್ತೆ. ಆಮೇಲೆ ಅವರೇ ಮಕ್ಕಳುಗಳೇ ಮಾಲೆನ ಹೋಗಿ ಅಯ್ಯಪ್ಪ ಸ್ವಾಮಿ ನೋಡಲೇಬೇಕು ಅಂತ ಹೇಳಿ ಒಂದು ಮಾಲೆ ಹಾಕ್ಕೊಂಡು ಅವರೇ ಹೋಗ್ತಾರೆ. ಮಧ್ಯದಲ್ಲೆಲ್ಲ ತುಂಬ ಸ್ಟೋರಿಗಳೆಲ್ಲ ಇದೆ. ಅದು ಸ್ಟೋರಿ ಹೇಳ್ಕೊಂಡು ಹೋದರೆ ಲಾಂಗ್ ಆಗಿಬಿಡುತ್ತೆ. ಅದೊಂದು ಸಲ ಮೂವಿ ನೋಡಿ. ಆ ಮೂವಿ ನೋಡಿದಾಗಂತೂ ಸಿಕ್ಕಾಪಟ್ಟೆ ಖುಷಿ ಅನಿಸುತ್ತೆ. ಆ ಥರ ಅನ್ನಿಸ್ತು ನನಗೆ ಇದನ್ನೆಲ್ಲ ನೋಡಿದಾಗ. ಮಕ್ಕಳುಗಳಿಗೆ ಸಿಕ್ಕಾಪಟ್ಟೆ ಇಷ್ಟ ಅಯ್ಯಪ್ಪ ಸ್ವಾಮಿ ಅಂದರೆ. ಅಂತೂ ಇಂತೂ ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡಲಿಕ್ಕೆ ಹೊರಟೇ ಬಿಟ್ಟರು. 18 ಮೆಟ್ಲಿರೋ ಅಂತ ವಿಡಿಯೋ ಮಾಡಿ ಕಳಿಸಿದ್ರು. ಪಾಪ ಅಷ್ಟು ಕ್ಲಿಯರಾಗಿ ಮಾಡೋಕ್ಕಾಗಿಲ್ಲ ಇಷ್ಟು ಜನಗಳ ನಡುವೆ. ನಾನು ಹೇಳಿದ್ದೆ ಅಂತ ಹೇಳ್ಬಿಟ್ಟು ಅಷ್ಟಾದರೂ ವಿಡಿಯೋ ಮಾಡಿ ಕಳಿಸಿದ್ರು. ನೋಡಿ ಸಿಕ್ಕಾಪಟ್ಟೆ ಖುಷಿ ಅನ್ನಿಸ್ತು. ಅಷ್ಟು ಜನ ಇದರಲ್ಲಿ. ಮುಂದೆ ಹೋದ್ಮೇಲೆ ವಿಡಿಯೋ ಮಾಡಲಿಕ್ಕೆ ಬಿಡಲ್ವಂತೆ. ಆದ್ರೂ ಸ್ವಲ್ಪ ವಿಡಿಯೋ ಮಾಡಿ ನನಗೆ ಕಳಿಸಿದ್ರು. ಅದಾದಮೇಲೆ ವಿಡಿಯೋ ಮಾಡಲಿಕ್ಕೆ ಆಗಿಲ್ಲ ಪಾಪ ಅವರಿಗೆ. ಅವ್ರದ್ದೆಲ್ಲ ಮುಗೀತು. ಅದಾದಮೇಲೆ ಸುಮಾರು ನಾನು ಒಂದು ವಾರದ ವಿಡಿಯೋ ಇದರಲ್ಲೆಲ್ಲ ಕ್ಯಾಪ್ಚರ್ ಮಾಡ್ಕೊಂಬಿಟ್ಟಿದ್ದೀನಿ ಅಯ್ಯಪ್ಪ ಸ್ವಾಮಿದಾದಮೇಲೆ. ಸ್ವಲ್ಪ ವಿಡಿಯೋನೇ ಬುಜ್ಜಿ ಜೊತೆಲಿ ಆಟ ಆಡ್ತಾಯಿದ್ರು ಅವರು. ಎಲ್ಲರೂ ಅಯ್ಯಪ್ಪ ಸ್ವಾಮಿಗೆ ಹೊರಟೋಗ್ಬಿಟ್ರು. ನಮ್ಮ ಅಣ್ಣನೂ ಇರಲಿಲ್ಲ. ನಮ್ಮ ಅಣ್ಣ ಇದ್ದರೆ ಮನೇಲಿರೋಕ್ಕೆ ಚಂದ, ಮಾತಾಡ್ತಾ ಇರ್ತಾರೆ. ಇಲ್ಲಾಂದರೆ ಎಲ್ಲ ಸೈಲೆಂಟ್, ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಆಗಿಬಿಡ್ತಾರೆ. ನಾನು ಶಿವರು ಸ್ವಲ್ಪ ಸೈಟ್ ಹತ್ರ ಎಲ್ಲ ಕೆಲಸ ಇತ್ತು. ಮಣ್ಣೆಲ್ಲ ಒತ್ತಾಕಿ ಈ ಸಲ ಅಂತೂ ಎಷ್ಟು ಕೆಲಸ ಮಾಡಿದ್ದೀವಿ ಅಂದರೆ ಮೇಲೆ ನಮಗೇನೆ ಖುಷಿ. ಅಷ್ಟು ಕೆಲಸ, ಒಂದು 3 ಲೋಡ್ ಅಷ್ಟು ಮಣ್ಣೆಲ್ಲ ಎತ್ಬಿಟ್ಟು ಎಲ್ಲ ಬೇಸ್ಮಟ್ಟದೊಳಗಡೆ ಹಾಕಿದ್ವಿ. ಬೇಸ್ಮಟ್ಕಿನ್ನ ಬರ್ತಿ ತುಂಬಿಸಿರ್ಲಿಲ್ಲ. ತುಂಬ ಜನ ಕೇಳಿದ್ವಿ ಬರ್ತೀವಿ ಅನ್ನೋದು. ಬೆಳಗ್ಗೆ ಹೋಗಿ ಕರೆಯೋಕೆ ಹೋದ್ರೆ ಇವತ್ತಾಗಲ್ಲ, ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅನ್ನೋದು ಹಿಂಗೆ ಹೇಳ್ತಾಯಿದ್ರು. ಆಮೇಲೆ ಶಿವರು ನಡಿ ನಾವೇ ಎಲ್ಲ ಎತ್ತಾಕ್ಬಿಡೋಣ ಅಂತ ಹೇಳಿದ್ರು. ಮತ್ತು ನಾವು ನಮ್ಮ ರಿಲೇಟಿವ್ ಮನೆ ಹತ್ರ
ಹತ್ರನೇ ಸ್ವಲ್ಪ ಎಮ್ಸೆಂಡೆಲ್ಲ ಓಡಿಸ್ಕೊಂಡಿದ್ವಿ. ಅದನ್ನು ಕೂಡ ಅವ್ರು ತೆಗಿಬೇಕು ಅಂತ ಹೇಳಿದರು. ಹಾಗಾಗಿ ಅದಕ್ಕೂ ಕೂಡ ಸ್ಪೇಸ್ ಮಾಡಬೇಕಿತ್ತು. ಸೊ ಇಲ್ಲಿದೆ ಎಮ್ಸೆಂಡ್ ನೋಡ್ತಾ ಇರ್ಬೋದು. ಇದನ್ನೆಲ್ಲ ತೆಗೆದು ಇವಾಗ ನಮ್ಮ ಸೈಟ್ ಹತ್ರ ಈ ಕಡೆ ಎಲ್ಲ ಹಾಕಿದ್ದೀವಿ. ಮಣ್ಣೆಲ್ಲ ಎತ್ತಾಕ್ಬಿಟ್ಟು ಬರ್ತಿ ತುಂಬಿ ಇದೊಂದು ಕಲ್ಲಿದೆ ಸ್ವಲ್ಪ, ಇದೊಂದು ಎತ್ತಾಕಬೇಕು. ಮೊದಲು ಬಚ್ಚಲ ಮನೆ ಬಾತ್ರೂಮ್ ಇತ್ತು, ಅದ್ರದ್ದು ಒಲೆದು ಅಂಡೆ ಒಲೆದು, ಅದನ್ನು ಸೈಡಲ್ಲೇ ಹಾಕಿದ್ದೀವಿ. ಅದನ್ನೆಲ್ಲ ತೆಗೆದು ಬಾಚಿ ಹಾಕಬೇಕು. ಇನ್ನು ಒಳಗಡೆ ಸಂಪ್ ಕ್ಲೀನ್ ಮಾಡೋಣ ಅಂತ ಬಂದ್ವಿ. ನೋಡ್ತಾ ಇರ್ಬೋದು ಯಾವ ಥರ ಗಿಲವ್ ಮಾಡಿದ್ದಾರೆ ಅಂತೇಳ್ಬಿಟ್ಟು. ಇಟ್ಟಿಗೆಗಳೆಲ್ಲ ಹಂಗೆ ಕಾಣಿಸ್ತಾ ಇದೆ. ಇನ್ನೇನು ಮಾಡೋದು, ನಮಗೂ ಅವರಿಗೆ ಫೋನ್ ಮಾಡಿ ಮಾಡಿ ಸಾಕಾಯಿತು. ಅರ್ಧಂಬರ್ಧ ಕೆಲಸ ಮಾಡಿದ್ರು, ಅಷ್ಟು ನೀಟಾಗಿ ಸಂಪಿನ ಕೆಲಸ ಬರಲಿಲ್ಲ. ಏನು ಮಾಡೋಂಗಿಲ್ಲ, ಇವಾಗ ಆಗೋಗ್ಬಿಟ್ಟಿದೆ. ರೊಟ್ಟೆಲ್ಲ ಹಂಗೆ ಕಾಣಿಸ್ತಾ ಇದೆ ಒಳಗಡೆ ಇರೋದು. ಇದನ್ನೆಲ್ಲ ಅವರು ಪ್ಯಾಚಪ್ ಮಾಡಬೇಕಿತ್ತು, ಏನೂ ಮಾಡಿಲ್ಲ, ಎಲ್ಲ ಹಂಗಂಗೆ ಇದೆ. ಆಮೇಲೆ ಶೂವರು ಇರಲಿ ಬಿಡು, ಅದು ಎಲ್ಲ ಮನೆ ಕಟ್ಟಿ ಆಗುತ್ತಲ್ಲ, ಆಮೇಲೆ ಒಂದು ಸಲ ಫೈನಲಾಗಿ ಎಲ್ಲ ಆ ಟೈಮಲ್ಲೆಲ್ಲ ಗಿಲವ್ ಮಾಡಿಸ್ಕೊಂಡು ಒಳಗಡೆ ಸಮ್ಮೆಲ್ಲ ಒಡಿಸ್ಬಿಟ್ಟು ಕ್ಲೀನ್ ಮಾಡ್ಕೊಂಡ್ರೆ ಆಗುತ್ತೆ ಅಂದ್ಬಿಟ್ಟು ಶೂವರು ಸಂಪೆಲ್ಲ ನೀಟಾಗಿ ತೊಳೆದು ಕ್ಲೀನ್ ಮಾಡಿದ್ರು. ಆ ಕ್ಲೀನ್ ಮಾಡ್ಬೇಕಾದ್ರೆ ಸುಮಾರು ಒಂದು ಚೀಲದಷ್ಟು ಸಿಮೆಂಟ್ ಒಳಗಡೆ ಬಿದ್ದಿದೆ. ಅದು ಅದೇ ಥರನೇ ಅವರು ಗಿಲವ್ ಮಾಡಿ ಹೋಗಿದ್ದಾರೆ. ಸ್ವಲ್ಪನೂ ಕೂಡ ಅದನ್ನು ಕ್ಲೀನ್ ಮಾಡಿಲ್ಲ. ನೋಡಿ ಯಾವ ಥರ ಕಂಬಿ ಎಲ್ಲ ಕಾಣಿಸ್ತಾ ಇದೆ, ಆ ಥರ ಗಿಲವ್ ಮಾಡಿದ್ದಾರೆ. ಇದಕ್ಕೆ ಒಂದು 50 ಸಲ ಫೋನ್ ಮಾಡಿ ಅವರಿಗೆ ಬನ್ನಿ ಮಾಡಿಕೊಡಿ ಅಂತ ಕರಿಬೇಕು. ಈ ಎಕ್ಸ್ಟ್ರಾ ಬಂದಿರೋ ಸಿಮೆಂಟ್ ಕೂಡ ಅವರು ತೆಗೆದು ನೀಟ್ ಮಾಡಿ ಫಿನಿಶಿಂಗ್ ಕೊಟ್ಟಿಲ್ಲ, ಈ ಥರ ಮಾಡಿದ್ದಾರೆ. ಸೊ ನೋಡ್ತಾ ಇರ್ಬೋದು ಯಾವ ಥರ ಬಂದಿದೆ ಅಂತ. ಒಬ್ರಿಗೆ ಒಂದು ಕೆಲಸ ಕೊಡ್ತೀವಿ ಅಂದರೆ ನಾವು ಕೊಟ್ಟಿರೋ ದುಡ್ಡು ಅವ್ರ ಹತ್ರ ಇರಲ್ಲ, ಆದರೆ ಅವರು ಮಾಡಿಕೊಡೋ ಅಂಥ ಕೆಲಸನೇ ನಮಗೆ ಮೇಯ್ನು ನಮ್ಮ ಹತ್ರ ಇರೋದು. ಇಂಥವ್ರು ಕೆಲಸ ಮಾಡಿಕೊಟ್ರು ಅಂತ ಹೇಳೋದು. ಇಂಥ ಸಣ್ಣ ಪುಟ್ಟ ತಪ್ಪುಗಳೇ ನಮಗೆ ಬೇಜಾರು ಮಾಡುತ್ತೆ. ಯಾಕಂದರೆ ನಾವು ಸೂಲನೋ ಮಾಡಿ ಬಡ್ಡಿಗೋ ಇನ್ನೊಂದಕ್ಕೋ ತಂದು ನಾವು ಒಂದು ಮನೆ ಮಾಡಬೇಕು, ಒಂದು ಗೂಡು ಮಾಡ್ಕೋಬೇಕು ಅಂತೇಳಿ ತುಂಬ ವರ್ಷಗಳಿಂದ ಕನಸು ಕಟ್ಕೊಂಡು ಒಂದು ಆಸೆ ಇಟ್ಕೊಂಡು ಈ ಥರ ಒಂದು ಕೆಲಸ ಹಿಡ್ದಿರ್ತೀವಿ. ಈ ಥರ ಮಾಡೋಗ್ಬಿಟ್ರೆ ಎಲ್ಲೂ ಇಲ್ದಿ ಸಿಟ್ಟು ಬಂದುಬಿಡುತ್ತೆ. ಆವಾಗ ನಾವೇ ತೊಳೆದ್ವಿ, ಇದೆಲ್ಲ ಅವ್ರ ಕೆಲಸ ಆಗಿರುತ್ತೆ. ನಾವು ಯಾರಿಗೆ ಕಾಂಟ್ರಾಕ್ಟ್ ಕೊಟ್ಟಿರ್ತೀವಿ ಅವ್ರು ಅದೆಲ್ಲ ಮೇಯ್ನ್ ಮಾಡಿಕೊಡ್ಬೇಕು. ಬಟ್ ಏನು ಮಾಡಿಕೊಡ್ಲಿಲ್ಲ. 50 ಸಲ ಫೋನ್ ಮಾಡೋಕ್ಕೆ ನಮಗೇನೋ ಒಂಥರ ಬೇಜಾರು ಅನ್ನಿಸ್ತು. ಸೊ ಹಾಗಾಗಿ ಏನಕ್ಕೂ ಹೇಳಲಿಲ್ಲ. ನೋಡಿ ಎಷ್ಟು ಸಿಮೆಂಟ್ ವೇಸ್ಟ್ ಮಾಡಿದ್ದಾರೆ. ಇದೆಲ್ಲ ಅದ್ರೊಳಗಡೆ ಇದ್ದಿದ್ದಂಥ ಸಿಮೆಂಟು ಎಲ್ಲ ಶೂವರು ಬಾಚಿಕೊಟ್ರು. ನಾನು ತೆಗ್ದು ಹಾಕಿ ಎಲ್ಲ ಕ್ಲೀನ್ ಮಾಡ್ಕೊಂಡ್ವಿ. ನನಗೆ ಅಷ್ಟು ಹೊಟ್ಟೆ ನೋವಿದ್ರೂ ಕೂಡ ನಂಗೆ ಹೊಟ್ಟೆ ನೋವ್ತಾ ಇದೆ ಅಂತ ನಾನು ಯಾವುದೇ ಕಾರಣಕ್ಕೂ ಅವ್ರ ಮುಂದೆ ಹೇಳ್ಕೊಳ್ಳಿಲ್ಲ. ಇನ್ನು ಅದಕ್ಕೂ ಕೆಲಸ ಮಾಡಬೇಡ ಅಂತ ಹೇಳ್ತಾರೆ ಅಂತ. ಯಾಕಂದರೆ ಬೇರೆಯವ್ರಿಗೆ ಕೊಟ್ಟು ಮಾಡಿಸೋದ್ಕಿಂತ ನಮ್ಮನೆ ಕೆಲಸ ನಾವು ಮಾಡ್ಕೊಳ್ಳೋದೈತಲ್ಲ, ಅದು ತುಂಬ ಬೆಟರ್. ಅದು ಸ್ವಲ್ಪನೇ ತುಂಬಿಕೊಟ್ರು ಮಣ್ಣು ಮತ್ತು ಜಲ್ಲಿ ಎಲ್ಲ. ನಾನು ಅವ್ರಿಗೂ ಹೆಲ್ಪ್ ಮಾಡಿದೆ. ಅಷ್ಟೆಲ್ಲ ಕೆಲಸ ಮಾಡ್ಕೊಂಡು ಬಂದು ಅವರು ಇಲ್ಲೂ ಕೂಡ ಕೆಲಸ ಮಾಡಬೇಕಂದ್ರೆ ಪಾಪ ಅವರಿಗೆ ಎಷ್ಟು ಟಯರ್ಡ್ ಆಗಿರಲ್ಲ. ಅಂಥದ್ರಲ್ಲಿ ನಾನು ಕೂಡ ಅವ್ರಿಗೆ ಹೆಲ್ಪ್ ಮಾಡಲಿಲ್ಲ ಅಂದರೆ ಇನ್ಯಾರು ಮಾಡ್ತಾರೆ ಅಂದ್ಬಿಟ್ಟು ನನಗೆ ಎಷ್ಟಾಗುತ್ತೆ ಅಷ್ಟು ಮಾಡಿದ್ವಿ. ಅದಾದಮೇಲೆ ವೈಕುಂಠ ಏಕಾದಶಿ ದಿನ ಮತ್ತೆ ಬೆಂಗಳೂರಿಗೆ ಬಂದ್ವಿ. ಯಾಕಂದರೆ ನಮ್ಮದು ಲಗೇಜು ಕೋಲ್ಕತ್ತಾದಿಂದ ಪಾರ್ಸಲ್ ನಾವೇನು ಹಾಕಿದ್ವಿ ಅದು ಬಂದಿತ್ತು. ಅದಕ್ಕೋಸ್ಕರ ಮತ್ತೆ ಅಲ್ಲಿ ಸ್ವಲ್ಪ ಅರ್ಧಂಬರ್ಧ ಕೆಲಸ ಮಾಡಿಬಿಟ್ಟು ಮತ್ತೆ ಇಲ್ಲಿಗೆ ಬರೋದಾಯಿತು. ಬಂದು ಅದನ್ನೆಲ್ಲ ಒಳಗಡೆ ಇಟ್ಬಿಡೋಣ ಅಂತ ನಾವು ಇರುಮುಡಿ ಕಟ್ಟೋ ದಿನವೇ ಅದು ಬಂದ್ಬಿಟ್ಟಿತ್ತು. ಆದರೆ ಏನು ಮಾಡೋದು, ನಮಗೆ ಅಲ್ಲಿಂದ ವಾಪಸ್ ಬರಲಿಕ್ಕೆ ಆಗಲಿಲ್ಲ. ಒಂದು 5-6 ದಿನದಷ್ಟು ವೀಣಾ ನೋಡಿಕೊಂಡ್ಳು. ಆಮೇಲೆ ಅವಳು ಎಲ್ಲೆಲ್ಲ ಹೋಗೋದಿರುತ್ತೆ, ಕೆಲ್ಸಕ್ಕೆ ಹೋಗೋದಿರುತ್ತೆ, ಪಾಪ ಯಾಕೆ ತೊಂದರೆ ಮಾಡೋಣ ಅಂದ್ಬಿಟ್ಟು ಬಂದ್ವಿ. ಅವತ್ತು ನೈಟೇ ಹೊರಟು ಅಲ್ಲಿದೆಲ್ಲ ಕೆಲಸ ಮುಗಿಸ್ಕೊಂಡು ನೈಟ್ ಹೊರಟು ಬಂದ್ವಿ. ಸುಮಾರು 1 ವಾರ ಆಯಿತು ನಮಗೆ ಅದು ಡೆಲಿವರಿ ಆಗೋ ಅಷ್ಟರೊಳಗೆ, ಟ್ರಾನ್ಸ್ಪೋರ್ಟಿಂದ ಬರೋ ಅಷ್ಟರೊಳಗೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಪ್ಯಾಕಿಂಗ್ ಮಾಡಿ ತುಂಬ ನೀಟಾಗಿ ತಂದು ಮನೇಲಿ ಇಟ್ಟಿದ್ರು. 10,500 ತೊಗೊಂಡ್ರು. ಅದೇನು ಲಾಸ್ ಅಂತ ಅನ್ನಿಸ್ಲಿಲ್ಲ. ಟ್ರೈನಿಗಿಂತ ಬೆಸ್ಟಾಗಿ ಪ್ಯಾಕಿಂಗ್ ಮಾಡಿ ಕಳಿಸಿದ್ರು. ನೋಡಿ ಎಷ್ಟು ಚೆಂದ ಪ್ಯಾಕ್ ಮಾಡಿದ್ದಾರೆ, ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅದಾದಮೇಲೆ ಇವನ್ನೆಲ್ಲ ಒಳಗಿಟ್ಟು ಮತ್ತೆ ಊರಿಗೆ ಹೋದ್ವಿ. ಒಂದು 4-5 ದಿನ ಬಿಟ್ಟು ಮತ್ತೆ ಊರಿಗೆ ಹೋದ್ವಿ. ನಾಗರ ಹಬ್ಬ ಇತ್ತು ಯಾವತ್ತು, ಸಂಕ್ರಾಂತಿ ಹಬ್ಬದ ದಿನ 14ನೇ ತಾರೀಕು ಸಂಜೆ ಹೋದ್ವಿ ನಾವು. ಇಲ್ಲಿ ಮನೇಲಿ ಹಬ್ಬ ಎಲ್ಲ ಮುಗಿಸ್ಕೊಂಡು ಹೋದ್ವಿ. ಅದ್ರದ್ದು ಯಾವುದು ನಂಗೆ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ನಾಗಪ್ಪನ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ನಮ್ಮ ಮನೆ ಕೆಲಸ ಏನಿರುತ್ತೆ ಅದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ಒಂದಿನ ಅಲ್ಲೇ ಉಳ್ಕೊಂಡ್ವಿ. ಶಿವವ್ರ ಡ್ಯೂಟಿ ಟೈಮ್ ಕೂಡ ಆಗಿತ್ತು. ಇದು ನಮ್ಮ ಹೇಮವ್ರದ್ದು ಹೊಲ. ಇದನ್ನೆಲ್ಲ ಕ್ಲೀನ್ ಮಾಡಿಸ್ಬೇಕು. ಎಲ್ಲ ಮಣ್ಣೆಲ್ಲ ತೆಗೆಸ್ಬಿಟ್ಟಿದ್ದಾರೆ. ಸುಮಾರು ಕೆಲಸ ಇದೆ. ಇವಾಗ ನೋಡ್ಕೊಳ್ಳೋ ಅಂಥವ್ರು ಯಾರೂ ಇಲ್ಲ, ಹಾಗಾಗಿ ಖಾಲಿ ಬಿದ್ದಿದೆ. ನಮ್ಮ ಅತ್ತೆ ಸೈಟ್ ಹತ್ರ ಹೋಗಿ ಎಮ್ಸೆಂಡ್ ಎಲ್ಲದನ್ನು JCB ಸ್ವಲ್ಪ ತೆಗ್ಸಾಕಿದ್ವಿ. ನಾವು ಕೆಂಪು ಮಣ್ಣೆಲ್ಲ ತೆಗೆದು ಬೇಸ್ಮಟ್ಟಕ್ಕೆ ಹಾಕಿ ಅದು ಮಟ್ಟ ಮಾಡಿಬಿಟ್ಟು
ನೀರನ್ನೆಲ್ಲ ಬಿಡೋಣ ಅಂದ್ಬಿಟ್ಟು ಒಳಗಡೆನೇ ಪೈಪ್ ಎಲ್ಲ ಹಾಕಿ ಅದು ಬೇಸ್ಮಟ್ಟದ ಮೇಲೇ ಪೈಪ್ ಬಿಟ್ಟಿದ್ದೀವಿ. ಜಲ್ಲಿಕಲ್ಲು ಒಂದು ಎತ್ತಾಕಬೇಕು, ಅದನ್ನೆಲ್ಲ ಎತ್ತಾಕ್ಬಿಟ್ಟು ಮತ್ತೆ ಊರ ಕಡೆಗೆ ಹೊರಡಬೇಕು. ಈ ವಿಡಿಯೋನ ನಾವು ಒಬ್ಬರಿಗೆ ಮನೆ ಕಟ್ಲಿಕ್ಕೆ ಕೊಡೋಕ್ಕೆ ಅಂತ ಅಂದ್ಬಿಟ್ಟು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ, ಅದನ್ನೇ ವ್ಲಾಗಿಗೂ ಕೂಡ ಹಾಕ್ಕೊಂಡೆ. ಇಷ್ಟು ಕ್ಲೀನ್ ಮಾಡ್ಕೊಂಡಿದ್ದೀವಿ, ಇನ್ನೊಂದು ಸ್ವಲ್ಪ ಕ್ಲೀನಿಂಗ್ ಇತ್ತು, ಅದನ್ನು ಕೂಡ ಎಲ್ಲ ಮುಗಿಸಿದ್ವಿ. ಬಟ್ ಅದು ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಸೊ ಇದಿಷ್ಟು ನನ್ನ ಈ ಒಂದು 18-19 ದಿನದ್ದು ವಿಡಿಯೋ ಆಗಿತ್ತು. ಫುಲ್ಲೆಲ್ಲ ಒಂದೇ ವಿಡಿಯೋದಲ್ಲಿ ಹಾಕಿದ್ದೀನಿ, ದಯವಿಟ್ಟು ಯಾರೂ ಬೇಜಾರು ಮಾಡ್ಕೋಬೇಡಿ. ಇದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ಇನ್ನು ಓವರ್ ಡ್ಯೂಟಿಗೆ ಹೊರಟಿದ್ದೆಲ್ಲ ಅದು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಎಂಡ್ವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.